ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟ ನಡೀತಿದೆ. ಅದರ ಭಾಗವಾಗಿ ಬಳ್ಳಾರಿಯವರೇ ಆಗಿರ್ತಕ್ಕಂಥ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೂ ಕೂಡ ಇದು ತೃಪ್ತಿಕರವಾಗಿಲ್ಲ. ಕಳೆದು ಹೋದಂಥ ಹಣ ವಾಪಸ್ ಬರಬೇಕು ಅನ್ನೋಂಥ ಹೋರಾಟವನ್ನು ಮಾಜಿ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಮಾಡಲಾಗ್ತದೆ. ಇದೀಗ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಅವ್ರನ್ನೇ ಕೇಳಿ ಸರ್, ಮೀಸಲಾತಿ ಹೆಚ್ಚಳ ಮಾಡೋಕ್ಕಂತ ದೊಡ್ಡ ಹೋರಾಟ ಮಾಡಿದೆ ತಮ್ಮ ಸರ್ಕಾರದಲ್ಲಿ, ಅದು ಆಯಿತು. ಇದೀಗ ಮೀಸಲಾತಿ ಹೆಚ್ಚಳದ ಹಣವನ್ನು ಈ ಥರ ಗೋಲ್ಮಾಲ್ ಆಗ್ತಾಯಿದೆ ಸರ್. ನೋಡ್ರಿ, ಭಾರತ ಸರ್ಕಾರ 1956ರಲ್ಲಿ ಒಂದು ಕಾನೂನು ಮಾಡ್ತದೆ. ಈ ಕಾನೂನಿನಲ್ಲಿ ಇವತ್ತು ಈ ಸಮುದಾಯದ ಜನಗಳಿಗೆ ಅವ್ರಿಗೆ ಸಹಾಯಧನ ಆಗಬೇಕಾದ್ರಿಗಿನ ಈ ನಿಗಮಗಳಿಂದ ಸಹಾಯಧನ ಆಗಬೇಕು ಅನ್ನೋಂಥ ಕಾರಣದಿಂದ ಅವತ್ತು ನಿಗಮದಲ್ಲಿ ಮಾಡುವಂಥ ಟೈಮಲ್ಲಿ ಕಾನೂನುಗಳು 1956ರಲ್ಲಿ ಕಾನೂನು ಮಾಡ್ತದೆ. ಕಾನೂನು ಮಾಡುವಂಥ ಟೈಮಲ್ಲಿ ಅವ್ರಿಗೆ ಸಾಲ ವಿತರಣೆ ಆಗಿರ್ಬೋದು, ಬುಡಕಟ್ಟು ಸಮುದಾಯಗಳ ಜನರಿಗೆ ಆರ್ಥಿಕವಾದಂಥ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಅವ್ರ ಕೌಶಲ್ಯ ತರಬೇತಿ ಕೆಲಸಗಳು ಎಲ್ಲ ಕೂಡ ಈ ನಿಗಮ ಸಹಾಯವನ್ನು ಮಾಡೋದ್ರ ಮೂಲಕ ಕಾನೂನು ಏನು ಭಾರತ ಸರ್ಕಾರ ಇರ್ತದೆ ಆ ನಿಯಮ ಅಡಿಯಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಆ ಕೆಲಸ ಮಾಡೋಂಥ ಟೈಮಲ್ಲಿ ಆ ಕನಸುಗಳು ಕಂಡಿರ್ತದೆ, ಆ ನಿಗಮ ಅನ್ನೋಂಥದ್ದು ಕನಸುಗಳು ಕಂಡಿರ್ತದೆ. ಆ ಕನಸುಗಳು ಏನಾಗಿದೆ ಅಂದರೆ ಇವತ್ತು ಭ್ರಷ್ಟಾಚಾರ ಒಂದು ತಾಂಡವಾಗಿ ಇವತ್ತು ನಿಗಮ ಕೆಲಸ ಮಾಡ್ತಾ ಇದೆ. ಹಂಗಾಗಿ ನಾವು ಇವತ್ತು ಈ ಒಂದು ಕಡೆ ಸರ್ಕಾರ ಜವಾಬ್ದಾರಿಯನ್ನು ತಗೋಬೇಕು, ಯಾವುದೇ ಸರ್ಕಾರ ಆಗಿರ್ಬೋದು ಜವಾಬ್ದಾರಿ ತಗೋ. ಇವತ್ತೇನಾಗಿದೆ, ಹಗಲು ದರೋಡೆ ಮಾಡಿದೆ. ಹಗಲು ದರೋಡೆ ಜೊತೆಯಲ್ಲಿ ಇವತ್ತು ಕಳ್ಳತನ ಮಾಡಿದೆ. ಇವತ್ತು ಹಗಲು ದರೋಡೆ ಭ್ರಷ್ಟಾಚಾರ ಅನ್ನೋದಕ್ಕಿಂತ ಇವತ್ತು ಕಳ್ಳತನ ಮಾಡಿದೆ. ಇವತ್ತು ಕಳ್ಳತನ ಮಾಡಿ ಸಂಪೂರ್ಣವಾಗಿ ಲೂಟಿ ಮಾಡೋಂಥ ಕೆಲಸ ಸರ್ಕಾರ ಮಾಡಿರೋ ಕಾರಣ ಕೇವಲ ಭ್ರಷ್ಟಾಚಾರದಲ್ಲಿ ಇವತ್ತು ಏನು ಈ ಕಳ್ಳತನ ಮಾಡಿದಂಥ ಗ್ಯಾಂಗ್ ಏನಿದೆ, ನಾವು ಕೇವಲ ಒಬ್ಬರೇ ಈ ಕಳ್ಳತನ ಮಾಡಿದಾರ, ಯಾರು ಕಿಂಗ್ ಪಿನ್ ಅನ್ನೋಂಥದ್ದು ಗೊತ್ತಾಗಬೇಕು. ಎಷ್ಟು ಮಂದಿ ಸೇರಿ ಕಳ್ಳತನ ಮಾಡಿದಾರ, ಈ ಕಳ್ಳತನ ಮಾಡಿ ಯಾರ್ಯಾರಿಗೆ ಎಮ್ಮೆ ಕಾಯಿ ಅಂತವ್ರು ಅಕೌಂಟ್ಗೆ ಹಾಕಿದಾರ, ಇನ್ನೊಬ್ಬ ಬ್ರಾಂದಿ ಶಾಪ್ ಅಕೌಂಟ್ಗೆ ಹಾಕಿದಾರ, ಇವೆಲ್ಲ ಕೂಡ ಹೊರಗಡೆ ಬರಬೇಕಾಗಿದೆ. ಅದಕ್ಕೋಸ್ಕರವಾಗಿ ತನಿಖೆ ನಡಬೇಕು ಅಂತೇಳಿ ಮುಂಚೆಯಿಂದ ಕೂಡ ನಾವು ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಇವತ್ತು ಸುಮಾರಾಗಿ ಈಗ ಮೇಲ್ನೋಟಕ್ಕೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ಸರ್, ಆದರೆ ಹಣದ ರಿಕವರಿ ಈವರೆಗೂ ಆಗಿಲ್ಲ ಸರ್. 94 ಕೋಟಿ ಹಣದಲ್ಲಿ ಕೇವಲ 13-14 ಕೋಟಿ ಮಾತ್ರ ರಿಕವರಿ ಇದೆ, ಉಳಿದ ಅಮೌಂಟ್ ಇನ್ನೂವರೆಗೂ ರಿಕವರಿ ಆಗಿಲ್ಲ ಸರ್. ನನಗೇನು ಇವತ್ತು ಈ ಬುಡಕಟ್ಟು ಸಮುದಾಯಗಳ ಜನರಿಗೆ ಇವತ್ತೇನು ಅವ್ರಿಗೆ ಹಣ ಏನು ಕಳ್ಳತನ ಮಾಡಿದಾರೋ ಇದ್ರ ಕಿಂಗ್ ಪಿನ್ ಯಾರನ್ನಂಥದ್ದು ಗೊತ್ತಾಗಬೇಕಾಗಿದೆ. ಕೇವಲ ನಾಗೇಂದ್ರ ಅವರು ರಾಜೀನಾಮೆಯನ್ನು ಸರ್ಕಾರ ಒಲ್ಲದ ಮನಸ್ಸಿಂದ ಒಪ್ಕೊಂಡ್ರ, ಅದು ಇಲ್ಲಿದ್ರಿಗಿನ ಅವರು ಇಚ್ಛೆಯಿಂದ ಅವರು ಒಪ್ಕೊಂಡ್ರ ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ಅವ್ರಂತ ರಾಜೀನಾಮೆ ಕೊಟ್ಟರು, ಹೆಂಗಂದ್ರೆ ಜನರು ಒತ್ತಾಯದಿಂದ ರಾಜೀನಾಮೆ ಕೊಟ್ಟರು. ಅವ್ರೇನು ಸ್ವಂತ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವುದೇ ರಾಜೀನಾಮೆ ಕೊಡಲ್ಲ ಅಂತೇಳಿ. ಜನರು ಹೋರಾಟ ಮಾಡ್ತಾ BJP ಹೋರಾಟ ಮಾಡ್ತಾ ಈ ಬುಡಕಟ್ಟು ಸಮುದಾಯಗಳ ಜನರು ಹೋರಾಟ ಮಾಡ್ತಾ ಅವ್ರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಇಲ್ಲಿ ಮುಗಿದೋಯ್ತಾ ಅನ್ನೋಂಥ ಪ್ರಶ್ನೆ ಬಂದಂಥ ಟೈಮಲ್ಲಿ ಇದಕ್ಕೆ ಇವತ್ತು ತಾರೀಖು ಅಂತ್ಯಕ್ಕೆ ಮುಟ್ಟಬೇಕಾದ್ರಿಗಿನ ಈ ಹೋರಾಟ ಇವತ್ತು ಇಲ್ಲಿಗೆ ನಿಲ್ಲೋದಲ್ಲ. ಇವತ್ತು ಇಲ್ಲಿ ಪ್ರಾರಂಭ ಮುಂದಕ್ಕಿನ ಹೋರಾಟ ಇನ್ನೂ ಜಾಸ್ತಿ ಮಟ್ಟದಲ್ಲಿ ಸೇರುತ್ತೆ. ಹಂಗಾಗಿ ಇವತ್ತು ಪ್ರತಿಯೊಂದು ರೂಪಾಯಿ ಕೂಡ ಲೆಕ್ಕ ಕೊಡಬೇಕಾಗಿದೆ. ಹಂಗಾಗಿ ಇವತ್ತು ಯಾರು ಕಳ್ಳನನ್ನು ಕಾಪಾಡ್ಕೊತಾ ಇದ್ದಾರೋ, ಯಾರು ಕಳ್ಳನ್ನು ಕಾಪಾಡಿಕೊಂಡು ಅವ್ರ ಮೇಲೆ ಇವತ್ತು ಈ ರೀತಿ ಆಗ್ತಾ ಇದೆಯೋ ಇದಕ್ಕೆ ಎಲ್ಲ ಕೂಡ ಉತ್ತರವನ್ನು ಕೊಡಬೇಕು ಅನ್ನೋಂಥ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ. ಬ್ಯಾಂಕ್ನವ್ರು CBI ಕೊಟ್ಟಿದ್ದಾರೆ ಸರ್, ಇನ್ನೂ CBI ಅವ್ರು ಬಂದಿಲ್ಲ, ಸರ್ಕಾರ CBI ಕೊಡೋಕಂತೀರಾ? ಅಲ್ಲ, ಖಂಡಿತವಾಗಿ ಕೊಡಲೇಬೇಕು, ಅದರ ಬೇರೆ ಪ್ರಶ್ನೆ ಇಲ್ಲ. ಬ್ಯಾಂಕ್ ಅಂತೂ ಆಟೋಮೆಟಿಕ್ ಆಗಿ ರೊಟೀನ್ ಸಿಸ್ಟಮ್ದಲ್ಲಿ ಬ್ಯಾಂಕ್ ಅಂತೂ CBI ಕೊಡುತ್ತೆ. ಆದರೆ ಸರ್ಕಾರ ಕೂಡ ಕೊಡಬೇಕು. ಯಾಕಂದರೆ ಇವತ್ತು ನಾನು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೈಂದದ ಬಗ್ಗೆ ಭಾಳಷ್ಟು ದೊಡ್ಡದಾಗಿ ಬೆಂಚ್ ಹೊಡೆದು ಮಾತಾಡ್ತಿರ್ತಾನೆ. ಇವತ್ತು ಅವ್ರ ಮೇಲೆ ಕೂಡ ಅನುಮಾನ ಬರಬಾರ್ದು ಅಂದ್ರಿಗಿನ ಅವ್ರು CBIಗೆ ಒಪ್ಪಿಸ್ಬೇಕು. ಇದು ಮಾಜಿ ಸಚಿವ ಶ್ರೀರಾಮುಲು ಅವರ ಒಂದು ಮಾತಾಗಿದೆ. ಭ್ರಷ್ಟಾಚಾರ ನಡೆದೇ ಕೇವಲ ರಾಜೀನಾಮೆ ಕೊಟ್ಟರೆ ಸಾಲೋದಿಲ್ಲ, ಹಣದ ರಿಕವರಿ ಕೂಡ ಆಗಬೇಕು ಮತ್ತು ಇದು ಪ್ರಕರಣವನ್ನು ಸರ್ಕಾರ CBIಗೆ ವಹಿಸಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.